ಹಾಯ್ ಎಲ್ಲ ಅಪ್ಕಮಿಂಗ್ ವೈದ್ಯಸ್ಗಳಿಗೆ. ಲಾಸ್ಟ್ ವಿಡಿಯೋದಲ್ಲಿ ನಾವು ತ್ರಿದೋಷ ಸಿದ್ಧಾಂತ ನೋಡಿದ್ವಿ. ಈ ವಿಡಿಯೋದಲ್ಲಿ ವಾತದೋಷ ಅಂದರೆ ಏನು, ವಾತದೋಷದ ಬಗ್ಗೆ ನೋಡೋಣ. ಬರೋ ವಿಡಿಯೋದಲ್ಲಿ ವಾತದೋಷದ ಟೈಪ್ಸ್ ಮತ್ತು ಇನ್ನು ಉಳಿದಿರೋ ಪಾರ್ಟ್ನ ಹೇಳ್ತೀನಿ. ಈ ವಿಡಿಯೋದಲ್ಲಿ ಬರೀ ಇಂಟ್ರೊಡಕ್ಷನ್, ಅದರದ್ದು ಡೆಫಿನೇಷನ್ ಮತ್ತು ಸ್ಟ್ರಕ್ಚರು, ಸ್ಥಾನ ಗುಣ ಕರ್ಮ ಮತ್ತು ವಾತವೃದ್ಧಿ ವಾತಕ್ಷಯನ ಹೇಳ್ಕೊಡ್ತೀನಿ. ಫಸ್ಟು ಇಂಟ್ರೊಡಕ್ಷನಲ್ಲಿ ಏನು ಬರೀತೀರಾ, ಯಾವುದೇ ದೋಷ ಆಗಲಿ ಧಾತು ಆಗಲಿ ಅದ್ರ ಫಸ್ಟು ಇಂಟ್ರೊಡಕ್ಷನಲ್ಲಿ ಅಷ್ಟಾಂಗ ಹೃದಯ ಸೂತ್ರಸ್ಥಾನದಲ್ಲಿರೋ ಶ್ಲೋಕಾಸನ ಬರೀಬೇಕು. ಅದು ಒಂದು ಇಂಟ್ರೊಡಕ್ಷನಲ್ಲಿ ಬರೀ ನೀವು ಇಂಗ್ಲೀಷ್ ಬರೆದ್ರೆ ಅಷ್ಟು ಪ್ರೆಸೆಂಟೇಷನ್ಗೆ ಒತ್ತು ಕೊಡಲ್ಲ. ಸೊ ಅಲ್ಲಿ ಅಷ್ಟಾಂಗ ಹೃದಯದಲ್ಲಿ ಒಂದು ಶ್ಲೋಕ ಇದೆ, ವಾಯು ಪಿತ್ತಂ ಕಫಶ್ಚೇತಿ ತ್ರಯೋದೋಷ ಸಮಾಸತಃ ಅಂತ. ಈ ಶ್ಲೋಕ ಬರೆದ್ರೆ ಏನಾಗುತ್ತೆ, ನೀವು ಇಂಟ್ರೊಡಕ್ಷನಲ್ಲಿ ಬರೀತಿರಲ್ವ ವಾತ ಇಸ್ ಒನ್ ಅಮಂಗ್ ದ ತ್ರಿದೋಷ ಅಂತ, ಅದನ್ನ ಬರೆಯೋಕ್ಕಿಂತ ಮುಂಚೆ ಈ ಶ್ಲೋಕನ ಬರೆದ್ರೆ ಜಾಸ್ತಿ ಇಂಪ್ರೆಸಿವ್ ಅನಿಸುತ್ತೆ. ಎಲ್ಲರಿಗೂ ಗೊತ್ತೇ ಇರುತ್ತೆ, ವಾತ ಪಿತ್ತ ಕಫ ಅಂತ 3 ದೋಷ ಇದೆ, ಅದನ್ನೇ ಫಸ್ಟ್ ಶ್ಲೋಕದಲ್ಲಿ ಹೇಳಿರೋದು. ನೆಕ್ಸ್ಟ್ ಬಂದುಬಿಟ್ಟು ಇಂಪಾರ್ಟೆನ್ಸ್ ಆಫ್ ವಾತದೋಷ ಇನ್ ಅಮಂಗ್ ತ್ರಿದೋಷ ಅಂತ ಈ ಶ್ಲೋಕ ಎಕ್ಸ್ಪ್ಲೇನ್ ಮಾಡುತ್ತೆ. ಏನು ಹೇಳುತ್ತಪ್ಪ ಅಂದರೆ, ಪಿತ್ತಂ ಪಂಗು ಕಫಂ ಪಂಗು ಪಂಗವೋ ಮಲದಾತವಃ ವಾಯುನ ಯತ್ರ ನೀಯಂತೆ ತತ್ರ ವರ್ಷಂತಿ ಮೇಘವನ್ ಅಂತ ಹೇಳುತ್ತೆ. ಅದು ಏನು ಹೇಳುತ್ತೆ ಅಂದರೆ, ಹ್ಯೂಮನ್ ಬಾಡಿ ಒಳಗಡೆ ಪಿತ್ತ ಕಫ ಮಲ ಮತ್ತು ಧಾತುನ ಅವು ವಿತೌಟ್ ದ ಹೆಲ್ಪ್ ಆಫ್ ವಾತದೋಷ ದೇ ಆರ್ ಹ್ಯಾಂಡಿಕ್ಯಾಪ್ಡ್. ಅಂದರೆ ವಾತದೋಷ ಇಲ್ಲದೇ ಈ ಇಷ್ಟು ವಾತ ಪಿತ್ತ ಕಫ ಮಲ ಮತ್ತು ಧಾತು ಏನೇ ಫಂಕ್ಷನ್ಸ್ ಇದ್ದರೂ ವಿತೌಟ್ ದ ಹೆಲ್ಪ್ ಆಫ್ ವಾತದೋಷ ಏನೂ ಆಗಲ್ಲ. ಮತ್ತು ಅದೇ ಏನು ಹೇಳ್ತಾರೆ ಅಂದರೆ, ದೇ ಆರ್ ಹ್ಯಾಂಡಿಕ್ಯಾಪ್ಡ್ ಡೂಯಿಂಗ್ ದೇರ್ ವರ್ಕ್ ವಿತೌಟ್ ಆರ್ ಇಂಡಿಪೆಂಡೆಂಟ್ಲಿ ವಿತೌಟ್ ದ ಹೆಲ್ಪ್ ಆಫ್ ವಾತದೋಷ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಸಿಮಿಲಿನ ಹೇಳಿದ್ದಾರೆ. ಆ ಸಿಮಿಲಿ ಏನಪ್ಪ ಅಂದರೆ, ಆ್ಯಸ್ ಸಿಮಿಲರ್ಲಿ ಹೌ ವಿತೌಟ್ ವಾಯು ಅಂದರೆ ಏರ್, ಮೇಘ ಅಂದರೆ ಕ್ಲೌಡ್, ವಿಲ್ ನಾಟ್ ಮೂವ್ ಆ್ಯಂಡ್ ರೇನ್ ಅಂದರೆ ಇಲ್ಲಿದೆ ವಾಯುನ ಯತ್ರ ನೀಯಂತೆ ತತ್ರ ವರ್ಷಂತಿ ಮೇಘವನ್ ಅಂತ. ಯಾವ ಥರ ಮೋಡ ಗಾಳಿ ಇಲ್ಲದೆ ಮೂವ್ ಆಗಲ್ವೋ, ಮೂವ್ ಆಗಿ ಮಳೆ ಕೊಡಲ್ವೋ, ಹಾಗೆ ಪಿತ್ತ ಮತ್ತು ಕಫ ಆ್ಯಂಡ್ ಅದರ್ ಮಲ ಮತ್ತು ಧಾತು ವಿತೌಟ್ ದ ಹೆಲ್ಪ್ ಆಫ್ ವಾತ ಅವು ಮೂಮೆಂಟ್ ಮಾಡಲ್ಲ ಮತ್ತು ಅವುಗಳ ಕ್ರಿಯೆಗಳನ್ನ ಮಾಡಲ್ಲ. ನೆಕ್ಸ್ಟ್ ಬಂದುಬಿಟ್ಟು ನಿರುಕ್ತಿ, ತತ್ರವಾ ಗತಿಗಂಧನಯೋ ರೀತಿ ಧಾತು ಅಂತ ಹೇಳಿದ್ದಾರೆ. ಇದರಲ್ಲಿ 2 ಟರ್ಮ್ ಮೇಜರಾಗಿ ಇಂಪಾರ್ಟೆಂಟ್ ಇದೆ, ಅದನ್ನ ನೋಡ್ಕೋಬೇಕು. ಒಂದು ಗತಿ ಮತ್ತು ಇನ್ನೊಂದು ಗಂಧನ. ಗತಿ ಅಂದರೆ ಮೂಮೆಂಟು, ಗಂಧನ ಅಂದರೆ ಎಂಥೂಸಿಯಾಸಮು. ಇದೆರಡು ಮೇನ್ ವಾತದ ಕೆಲಸಗಳು ಅಂತ. ನೆಕ್ಸ್ಟ್ ಬಂದುಬಿಟ್ಟು ಪರ್ಯಾಯ ಪದಗಳು. ವಾತಕ್ಕೆ ಏನೇನಂತ ಕರೀತಾರೆ, ಒಂದು ಮಾರುತ ಅಂತ ಕರೀತಾರೆ, ಛಲ ಅಂತ ಕರೀತಾರೆ, ಅನಿಲ ಅಂತ ಕರೀತಾರೆ, ಸಮೀರಣ ಅಂತ ಕರೀತಾರೆ, ಪವನ ಅಂತ ಕರೀತಾರೆ, ಮತ್ತು ವಾಯು ಅಂತ ಕರೀತಾರೆ. ಇನ್ನು ಜಾಸ್ತಿ ಇದೆ, ನಾನು ಇಷ್ಟು ಬರೆದಿದ್ದೀನಿ. ಇದರಲ್ಲಿ ನೀವೊಂದು 3 ಬರೆದ್ರೆ ಸಾಕು ಎಕ್ಸಾಮಲ್ಲಿ. ನೆಕ್ಸ್ಟ್ ಬಂದುಬಿಟ್ಟು ಕಂಪೋಸಿಷನ್ ಆಫ್ ವಾತ. ಇದು ಇಂಪಾರ್ಟೆಂಟ್ ಕ್ವಶನು, ಲಾಸ್ಟ್ ಇಯರ್ MCQ ಕ್ವಶನ್ ಆಗಿತ್ತು. ವಾಯು ಆ್ಯಂಡ್ ಆಕಾಶ ಮಹಾಭೂತ ಪ್ರಿಡಾಮಿನೆಂಟ್ ಇರುತ್ತೆ. ವಾತ ಈಸ್ ಕಂಪೋಸ್ಡ್ ಆಫ್ ಮೇಜರ್ಲಿ ವಾಯು ಪ್ಲಸ್ ಆಕಾಶ. ದೆನ್ ಬಂದುಬಿಟ್ಟು ಸ್ಟ್ರಕ್ಚರ್ ಆಫ್ ವಾತ, ಅವ್ಯಕ್ತೋ ವ್ಯಕ್ತ ಕರ್ಮಚ ಅಂದರೆ, ಇವಾಗ ಪಿತ್ತ ಮತ್ತು ಕಫನ ನಾವು ನೋಡ್ಬೋದು, ಅದು ಇನ್ ಡಿಫ್ರೆಂಟ್ ಫಾರ್ಮ್ಸ್ ಆಗಿ ಬಾಡಿಲಿ ನಾವು ಕಾಣ್ಬೋದು. ಆದರೆ ಸ್ಟ್ರಕ್ಚರ್ ಆಫ್ ವಾತ ನಮಗೆ ಕಾಣಿಸಲ್ಲ. ಅದಕ್ಕೆ ಆಚಾರ್ಯ ಸುಶ್ರುತ ಏನು ಹೇಳ್ತಾರೆ ಅಂದರೆ, ಅವ್ಯಕ್ತೋ ವ್ಯಕ್ತ ಕರ್ಮಚ ಅಂದರೆ ವಾತದೋಷ ಈಸ್ ಇನ್ವಿಸಿಬಲ್ ಆದರೆ ಬಟ್ ಕುಡ್ ಬಿ ಎಕ್ಸ್ಪೀರಿಯನ್ಸ್ಡ್ ಬೈ ಇಟ್ಸ್ ಕರ್ಮ. ಅದ್ರ ಕರ್ಮದಿಂದ ವಾತನ ಎಕ್ಸ್ಪೀರಿಯನ್ಸ್ ಮಾಡ್ಬೋದು, ಅದು ಕಣ್ಣಿಗೆ ಕಾಣಿಸ್ಲಿಲ್ಲ ಅಂದರು ಅಂತ ಹೇಳ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ಸ್ಥಾನ ಆಫ್ ವಾತದಲ್ಲಿ ನೀವು ದೋಷ ಬರಿಬೇಕಂದ್ರೆ, ಯಾವುದೇ ದೋಷ ಬರೆದ್ರೆ ಅದಕ್ಕೆ 2 ಸ್ಥಾನ ಬರುತ್ತೆ. ಒಂದು ಸಾಮಾನ್ಯ ಸ್ಥಾನ, ಇನ್ನೊಂದು ವಿಶೇಷ ಸ್ಥಾನ ಅಂತ. 2 ಸ್ಥಾನನೂ ಎಕ್ಸಾಮಲ್ಲಿ ಕಂಪಲ್ಸರಿಯಾಗಿ ಬರೆದ್ರೆ ಒಳ್ಳೆ ಮಾರ್ಕ್ಸ್ನ ಗ್ರ್ಯಾಬ್ ಮಾಡ್ಬೋದು. ಫಸ್ಟು ಸಾಮಾನ್ಯ ಸ್ಥಾನ, ಇದು ಅಷ್ಟಾಂಗ ಹೃದಯ ಸೂತ್ರಸ್ಥಾನ ಫಸ್ಟ್ ಚಾಪ್ಟ್ರಲ್ಲಿದೆ. ಏನು ಹೇಳುತ್ತೆ ಅಂದರೆ, ತೇವ್ಯಾಪಿನೋಪಿ ರುನ್ನಭ್ಯೋ ಅಧೋ ಮಧ್ಯ ಊರ್ಧ್ವ ಸಂಶ್ರಯಾತ್ ಅಂತ ಹೇಳುತ್ತೆ. ಏನಪ್ಪ ಅಂದರೆ, ವಾತದ್ದು ಅದೋ ಭಾಗದಲ್ಲಿರುತ್ತೆ. ಇದು ಒಂದು ಪರ್ಸನ್ ಅಂದರೆ ಅದೋ ಭಾಗದಲ್ಲಿ ವಾತ ಇರುತ್ತೆ, ಊರ್ಧ್ವ ಭಾಗದಲ್ಲಿ ಕಫ ಇರುತ್ತೆ, ಮಧ್ಯಮ ಭಾಗದಲ್ಲಿ ಪಿತ್ತ ಇರುತ್ತೆ.
ಮತ್ತು ಇದು ಸಾಮಾನ್ಯ ಸ್ಥಾನ. ಇನ್ನು ವಿಶೇಷ ಸ್ಥಾನ ಬಂದುಬಿಟ್ಟು ಪಕ್ವಾಶೋ ಕಟಿಸಕ್ತಿ ಶ್ರೋತಾಸ್ತ್ರಿ ಸ್ಪರ್ಶನೇಂದ್ರಿಯ ಸ್ಥಾನಂ ವಾತಸ್ಯ ತತ್ರಾಭಿ ಪಕ್ವಾದಾನಂ ವಿಶೇಷತ ಅಂತ ಹೇಳ್ತಾರೆ. ಈ ಶ್ಲೋಕದ ಪ್ರಕಾರ ಪಕ್ವಾಶಯ ಅಂದರೆ ಲಾರ್ಜ್ ಇಂಟೆಸ್ಟೈನ್, ಕಟಿ ಅಂದರೆ ಪೆಲ್ವಿಕ್ ಗರ್ಡಲ್ ಅಥವಾ ಪೆಲ್ವಿಕ್ ರೀಜನ್ ಅನ್ಬೋದು, ಸಕ್ತಿ ಅಂದರೆ ಥೈ ರೀಜನ್ನು, ಶ್ರೋತ್ರಾಸ್ಥಿ ಅಂದರೆ ಶ್ರೋತ ಅಂದರೆ ಇಯರು, ಅಸ್ಥಿ ಅಂದರೆ ಬೋನ್ಸು, ಸ್ಪರ್ಶನೇಂದ್ರಿಯ ಅಂದರೆ ಸ್ಕಿನ್ನಲ್ಲಿರುತ್ತೆ, ಮತ್ತು ಸ್ಥಾನಂ ವಾತಸ್ಯ ತತ್ರಾಭಿ ಪಕ್ವಾದಾನಂ ವಿಶೇಷತ. ಈ ಲೈನ್ ಏನೇನು ಹೇಳುತ್ತಪ್ಪ ಅಂದರೆ ಎಲ್ಲ ಸ್ಥಾನದಲ್ಲೂ ವಿಶೇಷ ಸ್ಥಾನ ಜಾಸ್ತಿ ಕಾಣಿಸ್ಕೊಳ್ಳೋದು. ವಿಶೇಷ ಸ್ಥಾನ ಯಾವುದಪ್ಪ ಅಂದರೆ ಪಕ್ವಾಶಯ. ಪಕ್ವಾಶಯದಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಅದೇ ಇಲ್ಲಿ ಬರೆದಿದ್ದೀನಿ. ಪಕ್ವಾಶಯ ಅಂದರೆ ಲಾರ್ಜ್ ಇಂಟೆಸ್ಟೈನ್, ಕಟಿ ಅಂದರೆ ಪೆಲ್ವಿಕ್ ಗರ್ಡಲ್, ಸಕ್ತಿ ಅಂದರೆ ಥೈ ರೀಜನ್, ಶ್ರೋತ್ರ ಅಂದರೆ ಇಯರ್ಸ್, ಅಸ್ಥಿ ಅಂದರೆ ಬೋನ್ಸ್, ಮತ್ತು ಸ್ಪರ್ಶನೇಂದ್ರಿಯ ಅಂದರೆ ಸ್ಕಿನ್. ಅದರಲ್ಲಿ ಪಕ್ವಾಶಯ ಒಂದು ಮೇನ್ ಸೈಟ್ ಆಫ್ ವಾತದೋಷ. ನೆಕ್ಸ್ಟ್ ಬಂದುಬಿಟ್ಟು ಗುಣ ಆಫ್ ವಾತದೋಷ. ವಾತದೋಷದ ಗುಣಗಳೇನೇನು, ಅದರದ್ದು ಪ್ರಾಪರ್ಟೀಸ್. ಗುಣ ಅಂದರೆ ಮೋಸ್ಟ್ಲಿ ಪ್ರಾಪರ್ಟೀಸ್, ಅದೇನು ಅಂತ ನೋಡೋಣ. ತತ್ರ ವೃಕ್ಷೋ ಲಘು ಶೀತ ಕರ ಸೂಕ್ಷ್ಮಶ್ಚಲೋ ಅನಿಲ ಅಂತ ಹೇಳ್ತಾರೆ. ಅದರಲ್ಲಿ ಯಾವುದಾದ್ರು ಗುಣಪ್ಪ ಅಂದರೆ ರೂಕ್ಷಗುಣ ಅಂದರೆ ಡ್ರೈ ಇರುತ್ತೆ, ಲಘುಗುಣ ಅಂದರೆ ಲೈಟಾಗಿರುತ್ತೆ, ಶೀತಗುಣ ಅಂದರೆ ಕೋಲ್ಡ್ ಇರುತ್ತೆ, ಕರಗುಣ ಅಂದರೆ ರಫ್ ಇರುತ್ತೆ, ಸೂಕ್ಷ್ಮ ಅಂದರೆ ಸಬ್ಸ್ಟಲ್ ಅಂದರೆ ಮೈನ್ಯೂಟ್ ಆಗಿರುತ್ತೆ, ಮತ್ತು ಛಲಗುಣ ಅಂದರೆ ಮೊಬಿಲಿಟಿಗೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಕರ್ಮ ಆಫ್ ವಾತದೋಷ ಅಂದರೆ ಏನು ಅಂತ ನೋಡೋಣ. ನೆಕ್ಸ್ಟು ದೋಷಧಾತು ಮಲಾಮೂಲಂ ಸದಾ ದೇಹಸ್ಯ ತಂಚಲಂ ಅಂದರೆ ದೋಷ ಧಾತು ಮಲಾಮೂಲ ನಮ್ಮ ದೇಹದೊಳಗಡೆ ನಿರಂತರವಾಗಿ ಓಡಾಡ್ತಿರುತ್ತೆ. ಈಗ ವಾತದೋಷದ ಕರ್ಮ ನೋಡೋಣ. ಚಲಕ್ಕೆ ಹೆಲ್ಪ್ ಮಾಡುತ್ತೆ. ಉತ್ಸಾಹ ಉಚ್ಛ್ವಾಸ ನಿಶ್ವಾಸ ಚೇಷ್ಟಾ ವೇಗ ಪ್ರವರ್ತನೈ ಸಮ್ಯಕ್ ಗತ್ಯಾ ಚ ಧಾತೂನಾಂ ಅಕ್ಷಾನಾಂ ಪಾಠವೇನ ಚ ಅನುಗೃಹಾತ್ ಅವಿಕೃತಿ ಅಂತ ಹೇಳ್ತಾರೆ. ಇದ್ರ ಮೀನಿಂಗ್ ಏನಪ್ಪ ಅಂದರೆ, ಒಂದು ನಿಮಿಷ, ಈ ಶ್ಲೋಕದ ಮೀನಿಂಗ್ ಏನಪ್ಪ ಅಂದರೆ ಉತ್ಸಾಹ ಅಂದರೆ ಎಂಥೂಸಿಯಾಸಮ್ನ ಪ್ರವೋಕ್ ಮಾಡುತ್ತೆ, ಮತ್ತು ಉಚ್ಛ್ವಾಸ ಎಕ್ಸ್ಪಿರೇಷನ್ನ ಹೆಲ್ಪ್ ಮಾಡುತ್ತೆ, ನಿಶ್ವಾಸ ಇನ್ಸ್ಪಿರೇಷನ್ಗೆ ಹೆಲ್ಪ್ ಮಾಡುತ್ತೆ, ಚೇಷ್ಟ ಅಂದರೆ ಎಲ್ಲ ಥರದ ಆ್ಯಕ್ಟಿವಿಟೀಸ್ಗೆ ಹೆಲ್ಪ್ ಮಾಡುತ್ತೆ, ವೇಗ ಎಲ್ಲ ಥರದ ಮೂಮೆಂಟ್ಸ್ಗಳಿಗೆ ವಾತ ಹೆಲ್ಪ್ ಮಾಡುತ್ತೆ, ಪ್ರವರ್ತನೈಹಿ ಅಂದರೆ ಸ್ಟಿಮ್ಯುಲೇಷನ್ ಕೊಡುತ್ತೆ, ಅಂದರೆ ಏನೇ ವರ್ಕ್ ಮಾಡಿದ್ರು ಸ್ಟಿಮ್ಯುಲೇಷನ್ ಬರೋದು ವಾತದೋಷದಿಂದನೇ. ನೆಕ್ಸ್ಟ್ ಬಂದುಬಿಟ್ಟು ಸಮ್ಯಕ್ ಗತ್ಯಾ ಚ ಧಾತೂನಾಂ ಅಂದರೆ ಮೇಂಟೈನ್ ನಾರ್ಮಲ್ ಮೂಮೆಂಟ್ ಆಫ್ ಧಾತುದ ನಾರ್ಮಲ್ ಮೂಮೆಂಟ್ನ ಮೇಂಟೈನ್ ಮಾಡುತ್ತೆ. ನೆಕ್ಸ್ಟ್ ಅನುಗೃಹಾತ್ ಸಪೋರ್ಟ್ ಎಲ್ಲ ದೋಷಗಳಿಗೂ ಮಲ ಆಗಲಿ ಧಾತುಗಾಗಲಿ ಒಂದು ಸಪೋರ್ಟಿವ್ ಆಗಿ ಕೆಲಸ ಮಾಡುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ವಾತವೃದ್ಧಿ ಲಕ್ಷಣ ಮತ್ತು ಕ್ಷಯ ಲಕ್ಷಣನ ನೋಡೋಣ. ಫಸ್ಟು ವಾತವೃದ್ಧಿ ಲಕ್ಷಣ. ಕಾಶ್ನ ಉಷ್ಣಕಾಮತಂ ಕಂಪಾನ ಶಕೃತ್ಗ್ರಹನ್ ಬಲನಿದ್ರೇಂದ್ರಿಯ ಭ್ರಂಶ ಪ್ರಲಾಪ ಭ್ರಮದೀನತಾ ಅಂತ ಹೇಳ್ತಾರೆ. ಏನಪ್ಪ ಹಿಂಗಂದರೆ, ಇದು ಬಂದುಬಿಟ್ಟು ಅಷ್ಟಾಂಗ ಹೃದಯ ಶ್ರುತ ಸ್ಥಾನದಲ್ಲಿ ತಗೊಂಡಿದ್ದಾರೆ. ಫಸ್ಟು ಕಾರ್ಶ ಅಂದ್ರೇನು, ವೇಟ್ ಲಾಸ್ ಆಗುತ್ತೆ. ಕಾರ್ಶ ಅಂದರೆ ವೇಟ್ ಲಾಸು. ಈಗ ಎರಡು ಬರುತ್ತೆ, ಸ್ಥೌಲ್ಯ ಮತ್ತು ಕಾರ್ಶ ಅಂತ. ಸ್ಥೌಲ್ಯ ಅಂದರೆ ವೇಟ್ ಜಾಸ್ತಿ ಆಗೋದು, ಕಾರ್ಶ ಅಂದರೆ ವೇಟ್ ಕಡಿಮೆ ಆಗೋದು. ವಾತ ವೃದ್ಧಿ ಆದರೆ ಪರ್ಸನ್ನು ಕಾರ್ಶ ಆಗ್ತಾನೆ. ಮತ್ತು ಕಾರ್ಶನ್ಯ ಅಂದರೆ ಬ್ಲ್ಯಾಕಿಶ್ ಡಿಸ್ಕಲರೇಷನ್, ಬಾಡೀಲಿ ಡಿಸ್ಕಲರ್ ಆಗುತ್ತೆ, ಬಾಡಿ ಕಲರು ಬ್ಲ್ಯಾಕ್ ಆಗಿ ಟರ್ನ್ ಆಗ್ತಾ ಹೋಗುತ್ತೆ, ಸಮ್ ಪ್ಯಾಚಿ. ಆಮೇಲೆ ಉಷ್ಣಕಾಮತಾಮ್ ಅಂದರೆ ನಮಗೆ ಏನೇ ಊಟ ಆಗಲಿ ಏನೇ ನೀರಾಗಲಿ ಏನೇ ಆಗಲಿ ಅದು ಹಾಟ್ ಇರಬೇಕು, ಅಂದರೆ ಬಿಸಿ ಪದಾರ್ಥಗಳನ್ನ ಜಾಸ್ತಿ ಇಷ್ಟ ಆಗುತ್ತೆ. ದೆನ್ ಬಂದುಬಿಟ್ಟು ಕಂಪ ಅಂದರೆ ಟ್ರೆಮಸ್, ಶೇಕ್ ಆಗೋದು, ಹ್ಯಾಂಡ್ ಶೇಕ್ ಆಗೋದು, ಮತ್ತು ಬಾಡಿ ಶೇಕ್ ಆಗ್ತಿರ್ತಾವಲ್ಲ ಅದೆಲ್ಲ ಆಗೋದು ವಾತವೃದ್ಧಿ ಆದಾಗ. ಮತ್ತು ಆನಾಹ ಅಂದರೆ ಅಬ್ಡಾಮೆನ್ ಬಲ್ಜ್ ಆಗುತ್ತೆ, ಅಂದರೆ ಡಿಸ್ಟೆನ್ಷನ್ ಆಫ್ ಅಬ್ಡಾಮಿನ್ ಅಂತಲೂ ಹೇಳ್ಬೋದು. ಶಕೃತ್ಗ್ರಹನ್ ಅಂದರೆ ಕಾನ್ಸ್ಟಿಪೇಷನ್ ಆಗುತ್ತೆ. ದೆನ್ ಬಂದುಬಿಟ್ಟು ಬಲ ನಿದ್ರೆ ಇಂದ್ರಿಯ ಭ್ರಂಶ ಆಗುತ್ತೆ, ಅಂದರೆ ಬಲ ಅಂದರೆ ಸ್ಟ್ರೆಂತು, ನಿದ್ರಾ ಅಂದರೆ ಸ್ಲೀಪು, ಇಂದ್ರಿಯ ಅಂದರೆ ಸೆನ್ಸ್ ಆರ್ಗನ್ಸು. ಇದೆಲ್ಲನೂ ಅಕುರ್ದು ಸ್ಟ್ರೆಂತ್ನ ಕಡಿಮೆ ಮಾಡುತ್ತೆ ಅಥವಾ ಲಾಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ದೆನ್ ಬಂದುಬಿಟ್ಟು ಪ್ರಲಾಪ ಅಂದ್ರೇನು, ಇರ್ರಿಲೆವೆಂಟ್ ಟಾಕು, ಏನೋ ಮಾತಾಡ್ತಿರ್ತಾರೆ, ಏನೇನೋ ಮಾತಾಡ್ಬಿಡ್ತಾರೆ ಆ ಥರ. ಮತ್ತು ಮೀನಿಂಗ್ಲೆಸ್ ಆಗಿ ಮಾತಾಡ್ತಿರ್ತಾರೆ, ಜಾಸ್ತಿ ಮಾತಾಡ್ತಿರ್ತಾರೆ ವಾತವೃದ್ಧಿ ಆದರೆ.
ಅದೆಲ್ಲ ಆಗುತ್ತೆ. ಭ್ರಮ ಅಂದರೆ ಗಿಡ್ಡಿನೆಸ್ ಆಗುತ್ತೆ. ದೀನತ ಅಂದರೆ ವೀಕ್ ಆಗ್ತಾರೆ ಪರ್ಸನ್. ಇದು ವಾತವೃದ್ಧಿ. ನೆಕ್ಸ್ಟ್ ಬಂದುಬಿಟ್ಟು ವಾತಕ್ಷಯ. ವಾತಕ್ಷಯದಲ್ಲಿ ಏನಾಗುತ್ತೆ ಅಂತ ನೋಡೋಣ. ಲಿಂಗಂ ಕ್ಷೀಣೆ, ಒಂದು ನಿಮಿಷ. ಲಿಂಗಂ ಕ್ಷೀಣೆ ಅನಿಲೆ ಅಂಗಸ್ಯ ಸಾಧು ಅಲ್ಪಭಾಷಿತೆ ಹಿತಂ ಸಂಜ್ಞಾನಾಶಸ್ತಥ ಶ್ಲೇಷ್ಮ ವಿದ್ಯುತ್ ಕಾಮಯ ಸಂಭವ ಅಂತ ಹೇಳ್ತಾರೆ. ಇದ್ರ ಮೀನಿಂಗ್ ಏನಪ್ಪ ಅಂದರೆ, ಲಿಂಗಂ ಕ್ಷೀಣೆ ಅನಿಲೆ, ಅಂದರೆ ಏನಾಗುತ್ತೆ, ಅನಿಲ ಕ್ಷೀಣ ಆದರೆ ಅಂದರೆ ಕ್ಷಯ ಆದರೆ ಅಂತ ಹೇಳ್ತಾರೆ. ಅಂಗಸ್ಯ ಸಾಧು ಅಂದರೆ ಬಾಡಿ ವೀಕ್ ಆಗ ಸ್ಟಾರ್ಟ್ ಆಗುತ್ತೆ. ಅಲ್ಪ ಭಾಷಿತೆ ಅಂದರೆ ಮಾತಾಡೋದು ಕಡಿಮೆ ಮಾಡ್ತಾರೆ. ವೃದ್ಧಿ ಆದಾಗ ಏನಾಗ್ತಿತ್ತು, ಮಾತಾಡೋದು ಜಾಸ್ತಿ ಆಗ್ತಿತ್ತು. ಅದು ಕ್ಷಯ ಆದಾಗ ಟಾಕು ಕಡಿಮೆ ಆಗುತ್ತೆ, ಮಾತಾಡೋದು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಸಂಜ್ಞಾನಾಶ ಅಂದರೆ ಕಾನ್ಷಿಯಸ್ನೆಸ್, ಲಾಸ್ ಆಫ್ ಕಾನ್ಷಿಯಸ್ನೆಸ್. ಸಂಜ್ಞಾ ಅಂದರೆ ಕಾನ್ಷಿಯಸ್ನೆಸ್ ಅಲ್ವಾ, ನಾಶ ಅಂದರೆ ಲಾಸ್ ಆಗುತ್ತೆ ಅಂತ. ಶ್ಲೇಷ್ಮ ವಿದ್ಯುತ್ ಕಾಮಯ ಸಂಭವ ಅಂದರೆ ದೆರ್ ಈಸ್ ಪಾಸಿಬಿಲಿಟಿ ಮೇ ಲೀಡ್ ಟು ಆರ್ ದೆರ್ ಈಸ್ ಪಾಸಿಬಲ್ ವೇ ಟು ಇನ್ಕ್ರೀಸ್ ವೃದ್ಧಿ ಆಫ್ ಶ್ಲೇಷ್ಮ. ಶ್ಲೇಷ್ಮ ಅಂದರೆ ಕಫ ವೃದ್ಧಿ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾರೆ. ಇದಿಷ್ಟು ಈ ವಿಡಿಯೋದಲ್ಲಿ ಕವರ್ ಆಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಪಾರ್ಟ್ದು ಅಂದರೆ ವಾತದ್ದು ಟೈಪ್ಸ್ ಮತ್ತು ಇದಿಷ್ಟು ಈ ವಿಡಿಯೋದಲ್ಲಿ. ಇನ್ನು ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ವಾತದ್ದು ಟೈಪ್ಸು ಮತ್ತು ನೆಕ್ಸ್ಟ್ ಅದ್ರದ್ದು ಏನೇನು ಮಿಕ್ಕಿರೋ ಪ್ರಾಪರ್ಟೀಸ್ ಇದೆ ಅದನ್ನ ನೋಡೋಣ. ಅಲ್ಲಿವರೆಗೂ ಏನಾದರೂ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ಸಲ್ಲಿ ಹಾಕ್ಬೋದು. ಏನಾದರೂ ನಾ ಹೇಳೋ ವೇ ಸರಿ ಇರಲಿಲ್ಲ ಅಂದರೆ ನೀವು ಕಮೆಂಟ್ಸಲ್ಲಿ ತಿಳಿಸ್ಬೋದು. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಫಾರ್ ಲಕ್ಷ ಆಯುರ್ವೇದ.